ಜಿಲ್ಲೆಯ ಕರಾವಳಿಯ ವಿಶೇಷ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಒಂದಾಗಿರುವ ಹಾಲಕ್ಕಿಗಳ ಹೋಳಿ ಸುಗ್ಗಿಯ ಮೆರುಗು ಕಳೆಕಟ್ಟಿದೆ. ಕೋಲಾಟ, ಗುಮಟೆ ಪಾಂಗಿನ ಸದ್ದಿನೊಂದಿಗೆ ಆಕರ್ಷಕ ಎತ್ತರದ ತುರಾಯಿಗಳನ್ನು ಹೊತ್ತು ಮನೆ ಮನೆಗಳಿಗೆ ತೆರಳಿ ಕುಣಿಯುವ ಮೂಲಕ ಅಮದಳ್ಳಿಯ ಸಾಣೆಮಕ್ಕಿ ಹಾಲಕ್ಕಿ ಸಮುದಾಯದವರು ಈ ವರ್ಷವೂ ಸಹ ತಮ್ಮ ಸಂಪ್ರದಾಯ ಪ್ರದರ್ಶನವನ್ನು ಮುಂದುವರೆಸಿದ್ದಾರೆ. ಹೋಳಿ ಹುಣ್ಣಿಮೆಯ ವಿಶೇಷ ಆಚರಣೆಯಾದ ಸುಗ್ಗಿ ಕುಣಿತದ ತಂಡ ಊರೂರಿಗೆ ತೆರಳಿ ಸಾಂಪ್ರದಾಯಿಕ ಸುಗ್ಗಿ ಕುಣಿತಕ್ಕೆ ಮೆರುಗನ್ನ ಹೆಚ್ಚಿಸುತ್ತಿದ್ದಾರೆ. ಅನಾದಿ ಕಾಲದಿಂದಲೂ ನಡೆಸಿಕೊಂಡು ಬಂದಿರುವ ಈ ಹಾಲಕ್ಕಿ ಸುಗ್ಗಿ ಕುಣಿತದ ಸಂಪ್ರದಾಯ ಇಂದಿಗೂ ಮುಂದುವರೆಸಿಕೊಂಡು ಹೋಗಲಾಗ್ತಿದೆ. ಕಳೆದ ವರ್ಷ ಅನಿವಾರ್ಯ ಕಾರಣದಿಂದ ಸುಗ್ಗಿ ವೇಷ ಕಟ್ಟದ ಸಾಣೆಮಕ್ಕಿ ಮೇಳ ಈ ವರ್ಷ ಮತ್ತೆ ತಮ್ಮ ಅನಾದಿ ಕಾಲದ ಕಲೆಯನ್ನ ಮುಂದುವರೆಸಿದ್ದಾರೆ. ತುರಾಯಿ ಸುಗ್ಗಿಗೆ ಅದರದೇ ಆದ ವಿಶಿಷ್ಟತೆ ಇದೆ. ಹೀಗಾಗಿ ಶಿವರಾತ್ರಿ ಮುಗಿಯುತ್ತಿದ್ದಂತೆ ಸುಮಾರು ಹಳ್ಳಿಯ 50ಕ್ಕೂ ಹೆಚ್ಚು ಜನರ ತಂಡ ಈ ತುರಾಯಿ, ಅಲಂಕಾರಿಕ ಕಡ್ಡಿ, ಪಗಡೆಗಳನ್ನ ಸಿದ್ಧಪಡಿಸಿ ಹೋಳಿ ಹಬ್ಬಕ್ಕೆ 8 ದಿನಗಳ ಮುಂಚಿತವಾಗಿ ಸುಗ್ಗಿ ಎಬ್ಬಿಸಿ ಉರಿ ಬಿಸಿಲನ್ನು ಲೆಕ್ಕಿಸದೆ ವಿವಿಧ ಗ್ರಾಮಕ್ಕೆ ತೆರಳಿ ಸುಗ್ಗಿ ಕುಣಿತ ನಡೆಸುತ್ತಿದ್ದು ಎಲ್ಲೆಡೆ ಹಬ್ಬದ ವಾತಾವರಣ ಉಂಟು ಮಾಡುತ್ತಿದ್ದಾರೆ. ಈ ಸುಗ್ಗಿ ಕುಣಿತಕ್ಕೆ ತನ್ನದೇ ಆದ ವಿಶೇಷವಿದೆ. ಇಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಟ್ಟು ತಲೆಗೆ ಬಣ್ಣ ಬಣ್ಣದ ಬೆಂಡು ಬೆಗಡೆಗಳಿಂದ ಕೂಡಿದ ತುರಾಯಿ ವೇಷಭೂಷಣ ಧರಿಸಿ ಸುಗ್ಗಿ ಕುಣಿಯೋದು ಎಲ್ಲರ ಮನಸೆಳೆಯುತ್ತದೆ. ಇದರೊಂದಿಗೆ ಗುಮ್ಮಟೆ, ಜಾಗಟಿಯ ಸದ್ದು, ವಾದ್ಯಗಳ ಹಿಮ್ಮೇಳ ಸುಗ್ಗಿ ಕುಣಿತಕ್ಕೆ ಇನ್ನಷ್ಟು ಮೆರುಗು ನೀಡುತ್ತದೆ. ಒಮ್ಮೆ ತುರಾಯಿ ಹೊತ್ತು ಹಣೆಗೆ ತಿಲಕವನ್ನ ಇಟ್ಟುಕೊಂಡು ಹೊರಟ್ರೆ ಸುಗ್ಗಿ ಕುಣಿತ ಮುಗಿಸುವ 7 ದಿನಗಳವರೆಗೂ ವಾಪಸ್ ಮನೆಗೆ ತೆರಳುವಂತಿಲ್ಲ. ಜೊತೆಗೆ ಸಮಾಜದ ಮನೆಯವರ ಅಂಗಳದಲ್ಲಿ ಸುಗ್ಗಿ ಕುಣಿತ ಮಾಡಿದಾಗ ಅವರು ನೀಡುವ ಹಣ, ಊಟ ತಿಂಡಿ ಸ್ವೀಕರಿಸಿ ಅಲ್ಲಿಯೇ ವಸತಿ ಮಾಡಿ ಮರುದಿನ ಬೇರೆಡೆಗೆ ತೆರಳುತ್ತಾ ಕಾಮದಹನದ ನಂತರ ಕರಿದೇವರು ಊರಿಂದ ಹೋದ ಬಳಿಕ ಈ ಎಲ್ಲ ಸುಗ್ಗಿ ತಂಡದವರು ಮತ್ತೆ ಮನೆ ಸೇರ್ತಾರೆ. ತುರಾಯಿ ಮಾಡುವಂಥದ್ದು, ತುರಾಯಿ ಕೊಡುವಂಥದ್ದು, ಗುಮ್ಟೆ ಕೊಡುವಂಥದ್ದು, ಈ ಎಲ್ಲ ಹಲವಾರು ನಮ್ಮದು ಶಾಸ್ತ್ರ ಸಂಪ್ರದಾಯ ಇದೆ. ಅದ್ರ ಪ್ರಕಾರವೇ ನಾವು ಸುಗ್ಗಿಯನ್ನು ತೆಗೆದುಕೊಂಡು ನಂತರ
ನಮ್ಮ ಊರಿನ ಗ್ರಾಮಸ್ಥರು ಗ್ರಾಮದೇವರಲ್ಲಿ ಗ್ರಾಮಸ್ಥರ ಮನೆಗೆ ಆಡಿ ನಂತರ ನಾವು ಊರಿಗೆ ಹೋಗುವಂಥದ್ದು. ಊರಲ್ಲಿ ಹೋಗುವಾಗ ಕೂಡ ಅಲ್ಲಿ ಕೋಲು ಕಟ್ಟುವಂಥದ್ದು ಅಥವಾ ಈಗ ರಾತ್ರಿ ವಸತಿ ಮಾಡುವಂಥದ್ದು ಹೀಗೆಲ್ಲ ನಮ್ಮ ಸಂಪ್ರದಾಯ ಐತೆ. ಅದ್ರ ಪ್ರಕಾರ ಅದರಂತೆ ನಾವು ನಡೆದುಕೊಳ್ಳುವಂಥದ್ದು. ಈ ನಮ್ಮ ಸುಗ್ಗಿ ಅನ್ನುವಂಥದ್ದು ಈಗ ನಾವು ಮಾಡಿಕೊಳ್ಳುವಂಥದ್ದಲ್ಲ, ನಮ್ಮ ತಲಾಂತರದಿಂದ ನಮ್ಮ ಆಲೈಕೆ ಸಮಾಜದವರು ನಡೆಸಿಕೊಂಡು ಬಂದಿರುವಂಥದ್ದು. ಹಾಗಾಗಿ ಈ ಕಲೆಯನ್ನು ನಾವು ನಶಿಸಿ ಹೋಗಬಾರದು ಎನ್ನುವಂಥದ್ದು ನಮ್ಮ ತತ್ವ. ಆ ಒಂದು ಉದ್ದೇಶದಿಂದ ನಾವು ನಮ್ಮ ಸಮಾಜದ ಬಾಂಧವರೆಲ್ಲರೂ ಕೂಡಿ ಪ್ರತಿ ವರ್ಷವೂ ಕೂಡ ಸುಗ್ಗಿ ತೆಗುವಂಥದ್ದು. ಹಾಗಾಗಿ ನಾವು ಅದರ ಪ್ರಕಾರವೇ ನಾವು ಸುಗ್ಗಿ ತೆಗುವಂಥದ್ದು. ನಾವು ಸುಗ್ಗಿ ತೆಗುವಾಗ ನಾವು 7 ದಿವಸದವರೆಗೆ ಯಾವುದೇ ಸ್ನಾನ ಮಾಡುವಂಥದ್ದಾಗಲಿ ಅಥವಾ ಮನೆಗೆ ಹೋಗುವಂಥದ್ದಿಲ್ಲ. ಎಲ್ಲಿ ವಸತಿ ಹೋಗ್ತೀವೋ ಅಲ್ಲೇ ಊರುವಂಥದ್ದು, ಊರಲ್ಲಿ ಹೋಗುವಂಥದ್ದು. ಕೊನೆಯ ದಿನದಲ್ಲೇ ನಮ್ಮದು ಹೋಳಿ ದಿವಸ ನಾವು ಎಲ್ಲರೂ ಸೇರಿ ಮಂಡಲ ಮನೆ ಅಂತ ಹೇಳುತ್ತಿದೆ. ಆ ಮಂಡಲ ಮನೆಯಲ್ಲಿ ಆಡಿ ನಂತರ ನಮ್ಮ ಹಳ್ಳಿಯ ಜನರ ಮನೆಯಲ್ಲೂ ಆಡಿ ನಂತರ ಮಂಡ ತುಂಬುವಂಥದ್ದು. ಮಂಡ ತುಂಬುವಂಥದ್ದು ಕೂಡ ಅಲ್ಲಿ ಹಲವಾರು ಶಾಸ್ತ್ರ ಸಂಪ್ರದಾಯ ಇರ್ತದೆ. ಅದನ್ನೆಲ್ಲ ಮುಗಿಸಿಕೊಂಡು ನಂತರ ಮಂಡ ತುಂಬುವಂಥದ್ದು. ಮಾರನೇ ದಿವಸ ನಮ್ಮದು ಕರಿ ಬರುವಂಥದ್ದು, ಗ್ರಾಮ ಕರಿ. ಆಗ ಗ್ರಾಮ ಕರಿಗೆ ಎಲ್ಲ ಮರ್ಯಾದೆಯನ್ನು ಕೊಟ್ಟು ಅಲ್ಲಿಗೆ ನಾವು ಮುಕ್ತಾಯ ಮಾಡುವಂಥದ್ದು. ಪ್ರತಿ ವರ್ಷಕ್ಕಿಂತ ಈ ವರ್ಷ ಬಿಸಿಲಿನ ತಾಪ ಹೆಚ್ಚಳವಾಗಿದ್ದು ಸುಗ್ಗಿ ಮೇಳದ ಮೇಲೂ ಪರಿಣಾಮ ಬೀರಿದೆ. ಸುಮಾರು 45ರಿಂದ 50 ಜನರ ತಂಡ ಏಕಕಾಲಕ್ಕೆ ಒಂದೆಡೆ ಸುಗ್ಗಿ ಕುಣಿತ ನಡೆಸುತ್ತಿತ್ತು. ಆದ್ರೆ ಬಿಸಿಲ ಬೇಗೆಯಿಂದ ಸುಗ್ಗಿ ಮೇಳದವರು ಹೈರಾಣಾಗುವಂತಾಗಿದೆ. ಹೀಗಾಗಿ ಬಿಸಿಲು ನೆತ್ತಿಗೇರುತ್ತಿದ್ದಂತೆ ಎರಡೆರಡು ತಂಡಗಳಾಗಿ ಮಾಡಿಕೊಂಡು ಆದಷ್ಟು ಮನೆಗಳಲ್ಲಿ ಕುಣಿತ ನಡೆಸಿಕೊಂಡು ಹೋಗ್ತಿದ್ದಾರೆ. ಬಿಸಿಲಿನ ತಾಪಕ್ಕೆ ಬೆದರದೆ ತಲತಲಾಂತರಗಳಿಂದ ಬಂದಿರುವ ಸಾಂಪ್ರದಾಯಿಕ ಸುಗ್ಗಿ ಕುಣಿತದ ಕಲೆಯನ್ನ ಮಕ್ಕಳು ಯುವಕರು ಸಹ ಹಿರಿಯರೊಂದಿಗೆ ಒಟ್ಟಾಗಿ ಪಾಲ್ಗೊಂಡು ಮುಂದುವರಿಸಿಕೊಂಡು ಬಂದಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಪ್ರಶಾಂತ್ ಮಹಾಲೆ, ಕಾರವಾರ. ಅಂದ್ರೆ ಹಲಗೆಗಳೇ ಸ್ವಂತ ಖರ್ಚಿನಿಂದ ಮಾಡಿ ಅದನ್ನ ಮಾಡಬೇಕಿದ್ರೆ ಸಾಮಾನ್ಯವಾಗಿ ಒಂದು 8-10 ದಿನ ಬೇಕಾಗ್ತದೆ. ಸರಿ ಸುಮಾರು ಒಂದು 8,000 ರಿಂದ 10,000 ರೂಪಾಯಿ ಖರ್ಚು ಬರ್ತದೆ. ಅದನ್ನು ನಾವು ನಮ್ಮ ಅಂದರೆ ದೇವರಿಗಾಗಿ ನಮ್ಮ ಹಿಂದಿನಿಂದ ಬುಡಕಟ್ಟು ಇದರಿಂದ ಬಂದಂತಹ ಇದು ತಲಾಂತರದಿಂದ ನಾವು ನಡ್ಕೊಂಡು ಬಂದಂಥದ್ದು. ಈ ತುರಾಯಿಗಳನ್ನು ಹಾಕಿ 7 ದಿನ ಸುಗ್ಗಿಯನ್ನು ಏಳಿಸ್ತೇವೆ. 7 ದಿನ ಸುಗ್ಗಿ ಏಳಿಸಿದ ನಂತರ ನಮ್ಮ ಗೌಡನ ಮನೆಯಿಂದ ಹೋಗಬೇಕಿದ್ರೆ ಅಲ್ಲಿ ಹೊರಗೆ ಹೋಗಬೇಕಿದ್ರೆ ಹೋಕ್ಲಿ ನೀರನ್ನು ಹಾಕೊಳ್ತೇವೆ. ಅದನ್ನು ಹಾಕೊಂಡ ನಂತರ ಅವರು ಮನೆಯೊಳಗೆ ಬರುವಾಗಿಲ್ಲ. ಅದು ಬರಬೇಕಿದ್ರೆ ನಮ್ಮ ಗ್ರಾಮದ ಕರಿಯನ್ನು ಬಂದು ಗ್ರಾಮವನ್ನು ದಾಟಿ ಹೋದ ನಂತರ ಕರಿ ಸ್ನಾನವನ್ನು ಮಾಡಿ ಅದ ನಂತರ ನಾವು ಮನೆ ಒಳಗೆ ಹೋಗುವಂಥ ಒಂದು ಸಂಪ್ರದಾಯ ಅಂದರೆ ಹಿಂದಿನಿಂದ ಬಂದಂಥದ್ದು. ಹಾಗಾಗಿ ಈ ಹಿಂದಿನಿಂದ ಬಂದಂಥದ್ದು ನಾವನ್ನ ಇನ್ನೂ ನಡ್ಕೊಂಡ ಬಂದಿದ್ದೇವೆ. ಈಗ ಕಿಳ್ಕೋಣ ಸುಗ್ಗಿ ಇದು ನಮ್ಮ ಅಮದಳ್ಳಿ ಗ್ರಾಮದ ಸಾಣೆಮಕ್ಕಿ ಸುಗ್ಗಿ. ಈ ಸಾಣೆಮಕ್ಕಿ ಸುಗ್ಗಿ ಅಂದರೆ ನಮ್ಮ ಅಮದಳ್ಳಿ ಗ್ರಾಮದಲ್ಲಿ 3 ಸುಗ್ಗಿಗಳಿವೆ. ಅಂದರೆ ಕಿಳುಕೋಣ ಗ್ರಾಮಕ್ಕೊಂದು, ಸಾಣೆಮಕ್ಕಿ ಒಂದು ಹಾಗೂ ಮುದುಗ. ಈ 3 ಒಂದು ಹಳ್ಳಿಗಳನ್ನು ಸೇರಿ ಒಂದು ಗ್ರಾಮದಲ್ಲಿ ಸುಗ್ಗಿಗಳನ್ನು ಏಳಿಸ್ತಾ ಇದ್ದೀವಿ. ಇದು ಹಳ್ಳಿ ಸುಗ್ಗಿ ಆಗ್ತದೆ, ಗ್ರಾಮ ಸುಗ್ಗಿ ಅಲ್ಲ. ಇದು ನಮ್ಮ ಸಾಣೆಮಕ್ಕಿ ಹಳ್ಳಿಯ ಸುಗ್ಗಿ ಆಗ್ತದೆ. ಹಾಗಾಗಿ ಈ ಸಾಣೆಮಕ್ಕಿ ಹಳ್ಳಿಯ ಒಂದು ಸಂಪ್ರದಾಯ ಈ ರೀತಿ ಇದೆ. ಇದನ್ನು ನಾವು ಪಾಲಿಸಿಕೊಂಡು ಬಂದಿದ್ದೇವೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ.
ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.